ಇವತ್ತು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿಲ್ಲ ಅನ್ನೋದು ಬಿಟ್ಟರೆ ಸದನದಲ್ಲಿ ಅತಿ ಹೆಚ್ಚು ಗದ್ದಲ ಆಗಿದ್ದು ಚರ್ಚೆಯಾಗಿದ್ದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮೇಲೆ ಬಿಜೆಪಿಯವರು ಮಾಡಿದ ಆರೋಪ. ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಕಬಳಿಕೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು ಅಂತ ಒಂದಷ್ಟು ದಾಖಲೆಗಳನ್ನಿಟ್ಕೊಂಡು ಬಿಜೆಪಿಯವರು ಆರೋಪ ಮಾಡಿದ್ರು. 21 ಎಕರೆ ಜಮೀನಂತೆ ಕೋಲಾರದಲ್ಲಿ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಜಮೀನು ತಗೊಂಡಿದ್ದಾರೆ ಅಂತ. ಕೋಲಾರ ಜಿಲ್ಲೆ ಗರುಡನಪಾಳ್ಯದಲ್ಲಿ ಇವರ ಆರೋಪ. 21 ಎಕರೆ 16 ಗುಂಟೆ ಜಮೀನು. ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಖರಾಬು ಅಂತಿದೆಯಂತೆ. ಅದು ಹೆಂಗೆ ಕೃಷ್ಣ ಬೈರೇಗೌಡರಿಗೆ ಹೋಯ್ತು ಅಂತ ಕೇಳಿಸ್ಕೊಳ್ಳಿ. ಬಿಜೆಪಿ ನಾಯಕರು ಹೇಳಿದ್ದು. ಮುಖ್ಯಮಂತ್ರಿಗಳೇ ಮೂಡ ಹಗರಣದಲ್ಲಿ 14 ಸೈಟ್ಗಳನ್ನು ಪಡೆದ್ರು, ಮತ್ತೆ ವಾಪಸ್ ಕೊಟ್ಟರು. ಕದ್ದಮಾಲು ವಾಪಸ್ ಕೊಟ್ಟರೆ ಪ್ರಾಮಾಣಿಕರು. ಮಾನ್ಯ ಕೃಷ್ಣ ಬೈರೇಗೌಡರು ಈ 20 ಎಕರೆ 16 ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ, ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ, ಇದು ಕೆರೆ ಜಮೀನು. ಕೆರೆ ಜಮೀನನ್ನು ಯಾರೂ ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಇದರ ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ, ಖರಾಬು ಸ್ಮಶಾನ ಅಂತಿದೆ. ಸ್ಮಶಾನದ ಭೂಮಿ ರೆವಿನ್ಯೂ ಮಂತ್ರಿಗಳ ಖಾತೆಗೆ ಹೇಗೆ ಬರುತ್ತೆ? ಈ ಸರ್ಕಾರಿ ಖರಾಬಿ ಸ್ಮಶಾನವನ್ನು ತಿದ್ದುಪಡಿ ಮಾಡಿ ಇದನ್ನ ಅವರ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಈಸ್ ನಾಟ್ ಮಿಸ್ಟರ್ ಕ್ಲೀನ್. ಆ ಕಾರಣದಿಂದ he should resign. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು. ಆ ಜಮೀನು ಸ್ಮಶಾನ ಆಗಿರುತ್ತೆ, ಕೆರೆ ಆಗಿರುತ್ತೆ. ಕೆರೆಯ ಜಮೀನನ್ನು, ಸ್ಮಶಾನದ ಜಮೀನನ್ನು ತನ್ನ ಖಾತೆಗೆ ಮಾಡಿಸ್ಕೊಂಡಿದ್ದಾರೆ. ಕೆರೆಯನ್ನು, ಸ್ಮಶಾನವನ್ನು ಬೇರೆಯವರ ಹೆಸರಿಗೆ ಖಾತೆ ಮಾಡ್ಸಕ್ಕೆ ಬರೋದಿಲ್ಲ. ಈ ಕೆರೆ ಅನ್ನುವಂಥದ್ದಕ್ಕೆ ಕಾಟ್ ಹೊಡೆದ್ಬಿಟ್ಟು ಖರಾಬು ಅಂತ ಮಾಡಿ ತಮ್ಮ ಹೆಸರಿಗೆ ಹೇಗೆ ಮಾಡಿಕೊಂಡ್ರು? ಅಲ್ಲಿ ಏನು ಬೆಳೀತಾರೆ ಅನ್ನುವಂಥದ್ದಿದೆ. ಏನು ಬೆಳೀತಾರೆ? ಸಿಲ್ವರ್ ಟ್ರೀ ಬೆಳೀತಾರೆ ಅನ್ನುವಂಥದ್ದಿದೆ. ಇದನ್ನು ತನಿಖೆಗೊಳಪಡಿಸಬೇಕು. ಕೂಡಲೇ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ. ಯಾವ ಮೂಲ ದಾಖಲೆಗಳಲ್ಲಿ ಸ್ಮಶಾನ ಅಂತಿದೆ, ಯಾವ ಮೂಲ ದಾಖಲೆಗಳಲ್ಲಿ ಕೆರೆ ಮತ್ತು ಖರಾಬ್ ಅಂತಿದೆ. ಆದರೆ ಇವತ್ತು ಫೋರ್ಜರಿ. ಕಂದಾಯ ಸಚಿವರನ್ನ ಕೇಳಿದ್ರೆ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂದ್ರು. ನಮ್ಮ ತಾತನವರಿಂದ ನನಗೆ ಬಂದಿರುವ ಆಸ್ತಿ, ಬಿಜೆಪಿ ಅವರು ಬೇಕಿದ್ರೆ ಕಂಪ್ಲೇಂಟ್ ಕೊಡ್ಲಿ ಅಂತಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಸ್ಪಷ್ಟೀಕರಣ. ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು. ಇದು ಯಾವುದೂ ಕೂಡ ಗ್ರ್ಯಾಂಟ್ ಮಾಡಿಸ್ಕೊಂಡಿರುವಂಥದ್ದಾಗಲಿ ಅಥವಾ ನಾವು ಯಾವುದೋ ಒತ್ತುವರಿ ಮಾಡಿರುವಂಥದ್ದಲ್ಲ, ಅಥವಾ ನಮ್ಮ ಕಾಲದ್ದು ಅಲ್ಲ. ಇದು ನಮ್ಮ ತಾತನವರು ಕ್ರಯದ ಮುಖಾಂತರ ತೆಗೆದುಕೊಂಡು ಆ ನಂತರ ನಮ್ಮ ಕುಟುಂಬದಲ್ಲಿ ಭಾಗ ಆಗಿ ಭಾಗದಂತೆ ನಮಗೆ ಬಂದಿದೆ. ಹಿಂದೆ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.